ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಯಾರು ಹೊಸಬ್ರು ಬರ್ತಾ ಇದ್ದಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋಗೆ ಬಂದ್ಬಿಡೋಣ. ಏನಪ್ಪ ಮ್ಯಾಟ್ರ್ ಅಂದರೆ, ಇವಾಗ ಎಲ್ಲರೂ RCB ಮ್ಯಾನೇಜ್ಮೆಂಟ್ಗೆ ಹೋಗಿತಾ ಇರೋದು ಗೊತ್ತಿದ್ದೇ ಇದೆ. RCBಯ ಈ ದರಿದ್ರ ಕೆಟ್ಟ ಪರ್ಫಾರ್ಮೆನ್ಸ್ನಿಂದ RCB ಮ್ಯಾನೇಜ್ಮೆಂಟ್ಗೆ ಸಿಕ್ಕಾಪಟ್ಟೆ ಉಗಿತಾ ಇದ್ದಾರೆ ಜನ. ಅದನ್ನು ಅರ್ಥ ಮಾಡಿಕೊಂಡು ಏನು ಮಾಡೋದು ಅಂತ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ ಮ್ಯಾನೇಜ್ಮೆಂಟ್ ಅವರು. ತಲೆ ಕೆಡಿಸ್ಕೊಂಡು ಮೀಟಿಂಗ್ ಎಲ್ಲ ಮಾಡಿದರು. ಅದರಲ್ಲಿ ನಮ್ಮ ದಿನೇಶ್ ಕಾರ್ತಿಕ್ ಅವರು ಒಂದು ಮಾತನ್ನು ಹೇಳಿದರು, ಎಲ್ಲ ಮ್ಯಾನೇಜ್ಮೆಂಟ್ ಕೈಲೇ ಇರಲ್ಲ, ಕ್ಯಾಪ್ಟನ್ನು ಮೇನ್ ಕಾಲ್ನ ತಗೋಬೇಕಾಗುತ್ತೆ, ಸ್ಟ್ರಾಂಗ್ ಕಾಲ್ನ ಅಂತ. ಅದನ್ನು ಕೇಳಿದ ಮೇಲೆ ಸ್ವಲ್ಪ ಜನಕ್ಕೆ ಅಂದರೆ ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ, ಇಲ್ಲಿ ಕ್ಯಾಪ್ಟನ್ ಕೂಡ ತುಂಬ ಮುಖ್ಯ ಪಾತ್ರನ ವಹಿಸ್ತಾರೆ ಅಂತ ಟೀಮ್ನಲ್ಲಿ. ಸೊ ಇವರು ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದರೆ ಕಪ್ಪಲ್ಲ, ಮ್ಯಾಚ್ನೂ ಕೂಡ ಗೆಲ್ಲಕ್ಕಾಗಲ್ಲ. ಸೊ RCB ಮ್ಯಾಚ್ಗಳನ್ನು ಗೆಲ್ಲಬೇಕು ಅಂದರೆ ಏನು ಮಾಡಬೇಕು ಅಂತ ಅವ್ರಿಗಿಂತ ಜಾಸ್ತಿ ನಾವೇ ತಲೆ ಕೆಡಿಸ್ಕೊಳ್ಳೋದಾಗೋಗಿದೆ. ಅವ್ರೇನು ಮಾಡ್ತಾರೆ ಅಂತ ಗೊತ್ತಿಲ್ಲ, ನಾವು ಏನು ಮಾಡಬೇಕು ಅವರು ಅಂತ ಒಂದು ಡಿಸ್ಕಸ್ ಮಾಡೋಣ. ಮ್ಯಾಚ್ನ ಆಡೋದು 12 ಜನ ಆಟಗಾರರು, ಅಂದರೆ 11 ಜನ ಆಡೋದು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಬ್ಬರು ಬರ್ತಾರಲ್ಲ. ಸೊ ಟೋಟಲ್ ಆಗಿ 12 ಜನ ಮ್ಯಾಚ್ ಆಡ್ತಾರೆ. ಈ 12 ಜನದಲ್ಲಿ ಯಾರ್ಯಾರು ಬೆಸ್ಟ್ ಇದ್ದಾರೆ ಅವ್ರನ್ನ ಆಡಿಸ್ಬೇಕು. ಯಾರು ಬೆಸ್ಟ್ ಇದ್ದಾರೆ ಅಂತ ನಮಗೆ ಗೊತ್ತು, ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಿದೆನೋ ಇಲ್ವೋ ಗೊತ್ತಿಲ್ಲ, ಅಥವಾ ಗೊತ್ತಿದ್ರೂ ಆಡಿಸ್ತಾ ಇರುವ ಇಲ್ಲೋ ಗೊತ್ತಿಲ್ಲ. ಸೊ ಪ್ಲೇಯಿಂಗ್ 11 ಮೇನ್ ಇಂಪಾರ್ಟೆಂಟು. ಪ್ಲೇಯಿಂಗ್ 11ನಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಮಮ್ 2-3 ಚೇಂಜಸ್ ಮಾಡಲೇಬೇಕು ಪ್ಲೇಯಿಂಗ್ 11ನಲ್ಲಿ. ಈಗಾಗಲೇ ತುಂಬ ಮ್ಯಾಚಸ್ ಆಗೋಗಿದೆ. 2 ಮ್ಯಾಚ್ ಆದ ತಕ್ಷಣವೇ ಪ್ಲೇಯಿಂಗ್ 11ನಲ್ಲಿ ಚೇಂಜ್ ಬರಬೇಕಾಗಿತ್ತು. 5 ಮ್ಯಾಚ್ ಆಗೋವರೆಗೂ ಕಾದಿದ್ದಾರೆ. ಇವಾಗ ಚೇಂಜ್ ಮಾಡಿಲ್ಲ ಅಂದರೆ ಟೈಮ್ ಸಿಕ್ಕಾಪಟ್ಟೆ ಆಗೋಗುತ್ತೆ. ಉಳಿದಿರೋ ಮ್ಯಾಚ್ಗಳಲ್ಲಿ ಎಲ್ಲ ಮ್ಯಾಚ್ನೂ ಗೆಲ್ಲುವಂಥ ಪರಿಸ್ಥಿತಿಗೆ ಬಂದುಬಿಡ್ತೀವಿ. ಆಮೇಲೆ ಅದೇ ಕ್ಯಾಲ್ಕುಲೇಟ್ರು ಅದು ಇದು ಆಳು ಮೂಳು ಬರುತ್ತೆ. ಸೊ ಅದಕ್ಕೋಸ್ಕರ ಪ್ಲೇಯಿಂಗ್ 11 ಯಾವ ಥರ ಮಾಡಬೇಕು ಟೀಮ್ ಮ್ಯಾನೇಜ್ಮೆಂಟ್ ಅವರು ಅಂತ ನೋಡೋಣ. ಓಪನಿಂಗಲ್ಲಿ ಫ್ಯಾಫ್ ಡು ಪ್ಲೆಸಿ, ವಿರಾಟ್ ಕೊಹ್ಲಿ. ಇದರಲ್ಲಿ ಈ ವಿರಾಟ್ ಕೊಹ್ಲಿನ ಓಪನಿಂಗ್ ಆಡಿಸೋದು ಬೇಡ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಟೀಮಲ್ಲಿ ರನ್ ಹೊಡಿತಾ ಇರೋದೇ ಅವರು. ಸೊ ಫ್ಯಾಫ್ನ ಕೆಳಗಡೆ ಆಡ್ಸೋಕ್ಕೂ ಆಗಲ್ಲ, ಯಾಕಂದರೆ ಅವರು ಕೆರಿಯರ್ ಫುಲ್ ಆಡಿರೋದೇ ಓಪನಿಂಗಲ್ಲಿ. ಸೊ ನಂಬರ್ 3ನಲ್ಲಿ ವಿಲ್ ಜಾಕ್ಸ್ನ ತರಬೇಕಾಗತ್ತೆ. ಓಪನಿಂಗಲ್ಲಿ ವಿಲ್ ಜಾಕ್ಸ್ನ ಆಡ್ಸೋಕ್ಕಾಗಲ್ಲ. ಹೆಂಗೂ ಫ್ಯಾಫ್ ಡು ಪ್ಲೆಸಿ ಫಾರ್ಮಲ್ಲಿಲ್ಲ, ಅವ್ರು ಬೇಗ ಔಟ್ ಆಗೇ ಆಗ್ತಾರೆ. ಅವ್ರು ಬೇಗ ಔಟ್ ಆದ್ರಂದರೆ ನಂಬರ್ 3 ವಿಲ್ ಜಾಕ್ಸ್ ಬರ್ತಾರೆ. ಆಲ್ಮೋಸ್ಟ್ ಓಪನ್ ಮಾಡ್ದಂಗೆ ಆಗುತ್ತೆ ಲೆಕ್ಕ. ಫ್ಯಾಫ್ ಚೆನ್ನಾಗಿ ಆಡಿದ್ರೆ ಇನ್ನೂ ಬೆಟರ್, ಅದು ಟೀಮ್ಗೆ ಒಳ್ಳೆಯದು. ನಂಬರ್ 3 ವಿಲ್ ಜಾಕ್ಸ್ನ ತರಲೇಬೇಕಾಗುತ್ತೆ. ನೀವು ಇನ್ನೂ ಲೇಟ್ ಮಾಡ್ತಾ ಹೋದರೆ ಆಮೇಲೆ ಕೈ ಮೀರಿ ಹೋಗುತ್ತೆ. ನಾವು ಎಲ್ಲರೂ ಇಷ್ಟೊಂದು ಪ್ರೆಷರ್ ಆಗ್ತಾಯಿದ್ದೇವೆ ವಿಲ್ ಜಾಕ್ಸ್ ಬರಬೇಕು ಅಂತ. ಆಮೇಲೆ ನಾಳೆ ಅವರು ಅವಕಾಶ ಕೊಟ್ಟು ಬಂದು ಡೆಲಿವರ್ ಮಾಡ್ತಾರೆ, ಹೊಡಿತಾರೆ ರನ್ಸು ಅಂತ ನಮಗೂ ಗ್ಯಾರಂಟಿ ಇಲ್ಲ. ಅಟ್ಲೀಸ್ಟ್ ಚಾನ್ಸ್ ಆದರೂ ಕೊಡಬೇಕಲ್ಲ. ಅವರು ದಮ್ನ ನೋಡಿದ್ದೀವಿ ಎಲ್ಲ ಕಡೆ, ಬೇರೆ ಬೇರೆ ಕಡೆ ಲೀಗ್ಗಳಲ್ಲಿ ಯಾವ ಥರ ಆಡಿದ್ದಾರೆ ಅಂತ. ಸೊ ಅಟ್ಲೀಸ್ಟ್ ಚಾನ್ಸ್ ಆದರೂ ಕೊಡಿಯಲ್ಲ. ಇಲ್ಲಿ ಬೇರೆಯವರು ಆಡ್ತಾ ಇಲ್ಲ. ಮ್ಯಾಕ್ಸ್ವೆಲ್ನ ಕೂರಿಸಿ 2 ಮ್ಯಾಚ್ ವಿಲ್ ಜಾಕ್ಸ್ಗೆ ಅವಕಾಶ ಕೊಡಿ. ಅವ್ರು ಯಾವ ಥರ ಆಡ್ತಾರೆ ಗ್ರೌಂಡಲ್ಲಿ ಅಂತ ನೋಡ್ರಿ ಅಲ್ಲ. ಅಟ್ಲೀಸ್ಟು ನೀವು ಚಾನ್ಸೇ ಕೊಡದೆ ಫಾರ್ಮಲ್ಲಿರೋರನ್ನೇ ಆಡಿಲ್ಲ ಅಂದ್ರೂ ಫಾರ್ಮಲ್ಲಿ ಇಲ್ಲದೆ ಇರೋರನ್ನೇ ಪದೇ ಪದೇ ಆಡಿಸ್ತಾ ಇದ್ರೆ 5 ಮ್ಯಾಚ್ ಆಗೋಯ್ತು. ಮ್ಯಾಕ್ಸ್ವೆಲ್ ಅದು ಯಾವುದೋ ಮ್ಯಾಚಲ್ಲಿ 28 ರನ್ ಹೊಡೆದಿದ್ದು, ಅದೇ ಹೈಯೆಸ್ಟ್ ಆಗೋಯ್ತು. ಮಿಕ್ಕಿದ್ದೆಲ್ಲ ಮ್ಯಾಚು 1-0, 2-0, 3-0 ಔಟ್ ಆಗಿದ್ದಾರೆ. ಅವ್ರನ್ನ ಕೋರ್ಸಿ ಅಲ್ಲ, 2 ಮ್ಯಾಚ್ ರೆಸ್ಟ್ ಕೊಡಿ. ಡ್ರಾಪ್ ಅಂತ ಬೇಡ, ರೆಸ್ಟ್ ಅಂತ ಕೊಟ್ಬಿಡಿ 2 ಮ್ಯಾಚು. ಅವ್ರನ್ನ ಕೂರ್ಸೋಕ್ಕಾಗಲ್ವಾ? ಅಟ್ಲೀಸ್ಟ್ ಕ್ಯಾಮರನ್ ಗ್ರೀನ್ನ ಕೂರಿಸಿ. ಅವ್ರ ಕಡೆಯಿಂದನೂ ಏನಂತ ಪರ್ಫಾರ್ಮೆನ್ಸ್ ಬರ್ತಾಯಿಲ್ಲ. ಬ್ಯಾಟಿಂಗಲ್ಲೂ ಬರ್ತಾಯಿಲ್ಲ, ಬೌಲಿಂಗಲ್ಲೂ ಬರ್ತಾಯಿಲ್ಲ. ಬೌಲಿಂಗಲ್ಲೂ ಓಡಿಸ್ಕೋತಾ ಇದ್ದಾರೆ, ಬ್ಯಾಟಿಂಗಲ್ಲೂ ರನ್ ಆಗ್ತಾಯಿಲ್ಲ. ಯಾವುದೋ ಒಂದು ಮ್ಯಾಚೇನೋ ಒಂದು ಸ್ವಲ್ಪ ರನ್ಸ್ ಮಾಡಿದ್ರು ಬಿಟ್ಟರೆ ಎಲ್ಲ ಮ್ಯಾಚಲ್ಲೂ ಫ್ಲಾಪ್ ಆಗಿದ್ದಾರೆ. ಇನ್ನು ಇವ್ರ ದೃಷ್ಟಿಲಿ ಹೋಯಿತು ಅಂದರೆ 17 ಕೋಟಿ ಕೊಟ್ಟಿರೋದು ಕೂರ್ಸಕ್ಕ ಅಂತ ನಿಮ್ಮ ಪ್ರಶ್ನೆ. ಇಲ್ಲಿ ದುಡ್ಡು ಮ್ಯಾಟರ್ ಆಗಲ್ಲ, ಟೀಮ್ ಗೆಲುವು ಮುಖ್ಯ ಆಗುತ್ತೆ ಅಂತ ನಮ್ಮ ಪಾಯಿಂಟು. ನಿಮ್ಮ ಪಾಯಿಂಟಿಗೆ ದುಡ್ಡೇ ಮ್ಯಾಟ್ರ್ ಆಗೋದು ಅಂತ ಗೊತ್ತು ನಮಗೆ. ಸೊ ನೀವು ಗ್ರೀನ್ನ ಕೂರಿಸೋ ಥರ ಕಾಣಿಸಲ್ಲ. ಅದಕ್ಕೆ ಮ್ಯಾಕ್ಸ್ವೆಲ್ಗೆ 1-2 ಮ್ಯಾಚ್ ರೆಸ್ಟ್ ಥರ ಕೊಡಿ. ಇಲ್ಲಿ ಇನ್ನೊಬ್ಬ ಫಾರಿನ್ ಪ್ಲೇಯರ್ ಇರೋದು ರೀಸ್ ಟೋಪ್ಲಿನೂ ಕೂಡ ಕೂರ್ಸೋಕ್ಕಾಗಲ್ಲ. ಅವರು ಲಾಸ್ಟ್ ಮ್ಯಾಚು ಸಖತ್ತಾಗಿ ಮಾಡಿದ್ದಾರೆ ಬೌಲಿಂಗು. ಅವ್ರಿಗೆ 1-2 ಮ್ಯಾಚ್ ಕಂಟಿನ್ಯೂ ಮಾಡಿಸ್ಬೇಕಾಗುತ್ತೆ ಟೋಪ್ಲಿ ಅವ್ರಿಗೆ. ನಂಬರ್ 4ಅಲ್ಲಿ ಮೈಪಾಲ್ ಲೋಮ್ರೋರ್ನ ಕರೆಸಿ. ನೀವು ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಥರ ನೋಡಬೇಡಿ. ಅವ್ರಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾಯಿದ್ದಾರೆ. ಚೆನ್ನಾಗಿ ಆಡೋವಂಥ ಪ್ಲೇಯರ್ಸ್ಗೆ ಜಾಸ್ತಿ ಬಾಲ್ಸ್ನ ಫೇಸ್ ಮಾಡೋವಂಥ ಅವಕಾಶ ಕೊಡಿ. ನೀವು ಅವ್ರನ್ನ 11ಅಲ್ಲೇ ತರಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಅದರಲ್ಲೂ ಫಸ್ಟ್ ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೂ ನೀವು ಅವ್ರನ್ನ ಡೈರೆಕ್ಟ್ 11 ತರ್ತಾ ಇಲ್ಲ ಅಂದರೆ ಏನು ಹೇಳೋಣ. ನಂಬರ್ 4 ಮೈಪಾಲ್ ಲೋಮ್ರೋರ್ ಬೇಕೇ ಬೇಕು. ನಂಬರ್ 5ಅಲ್ಲಿ ರಜತ್ ಪಟಿದಾರ್ ಬರಲಿ. ಅವರು ಕೂಡ ಫಾರ್ಮಲ್ಲಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಬೇರೆ ಬ್ಯಾಟರ್ ಇಲ್ಲ ಪಟಿದಾರ್ಗೆ ರೀಪ್ಲೇಸ್ಮೆಂಟ್ ಆಗಿ. ಪಟಿದಾರನ ಬಿಡ್ತು ಅಂದರೆ ಮನೋಜ್ ಬಾಂಡ್ಗೆಗೆ ಒಂದು ಅವಕಾಶ ಕೊಡ್ಬೋದು, ಕನ್ನಡಿಗ ಅಂತ.
ಬಟ್ ನೀವು ಕನ್ನಡಿಗರಿಗೆಲ್ಲ ಅವಕಾಶ ಕೊಡಲ್ಲ ಅಂತ ಗೊತ್ತು. ಸೊ ಹಂಗಾಗಿ ಪಟಿದಾರ್ ಜೊತೆ ಕಂಟಿನ್ಯೂ ಮಾಡಿ ನೋಡೋಣ, ಈ ಮ್ಯಾಚ್ ಏನಾದರೂ ಕ್ಲಿಕ್ ಆದರೂ ಆಗ್ಬೋದು. ನಂಬರ್ 6 ಮೊನ್ನೆ ತಾನೇ ಡೆಬ್ಯೂಟ್ ಆಗಿದಂಥ ಸೌರವ್ ಚೌಹಾಣ್ನ ಕಂಟಿನ್ಯೂ ಮಾಡಿಸಿ. ಅನುಜ್ ರಾವತ್ ಅಂತೂ ಬೇಡ, ಅನುಜ್ ರಾವತ್ನ ಬಿಟ್ಟಿದ್ರೆ ಅನುಜ್ ರಾವತ್ ಬದಲಿನೇ ಸೌರವ್ ಚೌಹಾಣ್ನ ಕರೆಸಿದ್ದು. ಒಂದೇ ಮ್ಯಾಚ್ಗೆ ಕೂರಿಸ್ಬಿಡೋದಪ್ಪ ಸರಿಯಲ್ಲ, ಕಂಟಿನ್ಯೂ ಮಾಡಿಸಿ. ನಂಬರ್ 7 DK ಅಂತೂ ಬಂದೇ ಬರ್ತಾರೆ. ಅಟ್ಲೀಸ್ಟ್ ಯಾರಾದರೂ ಬೇಗ ವಿಕೆಟ್ ಹೋದರೆ ಅವ್ರನ್ನ ಅಪ್ ದ ಆರ್ಡರ್ ಕಳಿಸಿಪ್ಪ. ನೀವು ಲಾಸ್ಟ್ 2 ಓವರ್ 3 ಓವರ್ ಬರ್ತೀನಂತ ಏನಾದರೂ ಬರ್ಕೊಟ್ಟಿದ್ದಾರೆ ಅವರು, ಮೇಲ್ಗಡೆ ಕಳಿಸಿ, ಏನಾಗಲ್ಲ. ನಂಬರ್ 8 ಕೆಮರನ್ ಗ್ರೀನ್. ನನ್ನ ಪ್ರಕಾರ ನೀವು ಅವ್ರನ್ನ ಕೂರಿಸಲ್ಲ. 8 ಗ್ರೀನ್ ಬರ್ತಾರೆ ಅನಿಸುತ್ತೆ. 9 ಟೋಪ್ಲಿ, 10 ಸಿರಾಜಣ್ಣ, 11 ಯಶ್ ದಯಾಲ್ ಆರ್ ವೈಶಾಖ್ ವಿಜಯ್ ಕುಮಾರ್. ಯಾರನ್ನಾದರೂ ಒಬ್ಬರನ್ನ ಕರ್ಕೊಳ್ಳಿ. ಬೌಲಿಂಗ್ ಅಥವಾ ಬ್ಯಾಟಿಂಗ್ ನೋಡಿಕೊಂಡು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಒಬ್ಬರನ್ನ ಕರ್ಕೊಂಡು ಬನ್ನಿ. ನನ್ನ ಪ್ರಕಾರ ಸಿರಾಜಣ್ಣನೇ ಕೂರಿಸಿದ್ರೂ ಪರವಾಗಿಲ್ಲ, ಇಬ್ಬರೂ ತಂದ್ರೂ ಒಳ್ಳೆಯದೇ. ಸಿರಾಜಣ್ಣ ಫಾರ್ಮಲ್ಲಿಲ್ಲ, ಅವ್ರನ್ನ 1-2 ಮ್ಯಾಚ್ ಕೂರಿಸಿ. ಯಶ್ ದಯಾಲ್ ವೈಶಾಖ್ ವಿಜಯ್ ಕುಮಾರ್ ಇಬ್ಬರನ್ನೂ ಆಡಿಸಿ. ಇದು ಪರ್ಫೆಕ್ಟ್ 11 ಅಂತ ಅನಿಸುತ್ತೆ. ಈ 11 ಕೂಡ ಫೇಲ್ ಆಯಿತು ಅಂದರೆ ಆವಾಗ ನಿಮ್ಮ ಇಷ್ಟ ಬಂದಂಗೆ ನೀವು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಫ್ಯಾನ್ಸು, ಇಷ್ಟೊಂದು ಜನ ಎಕ್ಸ್ಪರ್ಟ್ಸ್ಗಳು ಏನೇನೋ ಹೇಳ್ತಾ ಇದ್ದಾರೆ, ಅವ್ರು ಹೇಳೋದನ್ನಾದರೂ ಒಂದ್ಸಲ ಫಾಲೋ ಮಾಡಿ ನೋಡಿ. ನೀವು ಮೊದಲು ಕರೆಕ್ಟಾಗಿರೋ 11 ಆಡಿಸ್ಬೇಕು. ನೀವು ಕರೆಕ್ಟಾಗಿರೋ 11 ಆಡಿಸ್ತಾ ಇಲ್ಲ, ಕರೆಕ್ಟಾಗಿರೋ 11 ಆಡಿಸಿ. ಇದು ಕೂಡ ಫೇಲ್ ಆಯಿತು ಅಂದರೆ ಆವಾಗ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈ ಚೇಂಜಸ್ ಏನಾದರೂ RCB ಮಾಡಿದ್ರೆ ಏನಾದರೂ ಸ್ವಲ್ಪ ಚೇಂಜ್ ಆಗ್ಬೋದು ಅಂತ. ನಾವು ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಈ ಚೇಂಜಸ್ಗಳು ಬೇರೆ ಥರನೂ ಎಫೆಕ್ಟ್ ಆಗ್ಬೋದು. ನಮ್ಮದು ಭರವಸೆ ಇದು RCBಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ನೋಡೋಣ ಏನು ಮಾಡ್ತಾರೆ ಅಂತ ನಾಳೆ ಗೊತ್ತಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.